ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಬೆಣ್ಣೆಯಿಂದ ಮನೆಯಲ್ಲಿ ತುಪ್ಪನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಫಸ್ಟು ಒಂದು ಬಾಣಲಿ ತೊಗೊಂಡಿದ್ದೆ. ಇವಾಗ ಆ ಬಾಣಲಿಗೆ ಬೆಣ್ಣೆನ ಹಾಕಿದ್ದೀನಿ. ಅಂದರೆ ನಾವು ಆ ಬೆಣ್ಣೆಯಿಂದ ತುಪ್ಪ ಮಾಡ್ತೀವಲ್ಲ, ಯಾವುದೇ ಪಾತ್ರೆ ತೊಗೊಳ್ಳಿ, ಆ ಪಾತ್ರೆ ತಳ ಆ ಪಾತ್ರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಆ ಪಾತ್ರೆ ತಳ ಇರುತ್ತಲ್ಲ, ಅದು ಗಟ್ಟಿಯಾಗಿರಬೇಕು. ಯಾಕಂದರೆ ಇದು ಬೆಣ್ಣೆನ ನಾವು ಜಾಸ್ತಿ ಕುದಿಸ್ತೀವಲ್ಲ, ಅದಕ್ಕೆ ನೋಡಿ. ಈಗ ಒಲೆ ಮೇಲೆ ಇಟ್ಟು ಮೀಡಿಯಮ್ಮಲ್ಲೇ ಈ ಉರಿಲೇ ಇಟ್ಕೋಬೇಕು. ಆ ಬಾಣಲಿ ಇಟ್ಟು ಅದಕ್ಕೆ ನಾವೊಂದು 3 ಸೇರು ತರಿಸಿದೋ ಬೆಣ್ಣೆನ ಅದು ಹಾಕಿದ್ದೀನಿ ನೋಡಿ. ಇವಾಗ ಬೆಣ್ಣೆ ಎಲ್ಲ ನೀರೆಲ್ಲ ಬಿಡ್ಕೊಂಡು ನೋಡಿ, ಇವಾಗೆಲ್ಲ ಒಡೊಳಕ್ಕೂ ಥರ ನೋಡಿ ಎಲ್ಲ ಬರ್ತಾಯಿದೆ ನೋಡಿ. ಈಗ ನಾವು ಬೆಣ್ಣೆಗೆ ಏನೇನು ಹಾಕ್ತೀವಪ್ಪ ಅಂದರೆ ಮೆಂತ್ಯ ಹಾಕ್ತೀವಿ. ಮೆಂತ್ಯ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ, ಮತ್ತು ಮೆಣಸು, ಒಂದು ಸ್ವಲ್ಪ ಕಲ್ಲುಪ್ಪಿಲ್ಲ ಸಣ್ಣ ಉಪ್ಪು ಯಾವ್ದಾರು ಹಾಕ್ಬೋದು. ಮತ್ತು ಒಬ್ಬೊಬ್ಬರು ಮಜ್ಜಿಗೆನೂ ಕೂಡ ಹಾಕ್ತಾರೆ ಸ್ವಲ್ಪನ. ಅಂದರೆ ಮಜ್ಜಿಗೆ ಹಾಕೋದ್ರಿಂದ ಅದು ಫ್ಲೇವರು ಅದು, ಮತ್ತು ಮಜ್ಜಿಗೆ ಹಾಕೋದ್ರಿಂದನೂ ಇದು ಮರಳಾಗಿರುತ್ತೆ ತುಪ್ಪ ಅಂತ ಮಜ್ಜಿಗೆನೂ ಹಾಕ್ತಾರೆ. ಅರಿಶಿನ ಪುಡಿ ಮತ್ತು ವೀಳ್ಯದೆಲೆ, ಬೆಳ್ಳುಳ್ಳಿ, ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದನೂ ಫ್ಲೇವರ್ ಚೆನ್ನಾಗಿರುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಇದು ಈ ಮೆಣಸು ಏನು ಹಾಕ್ತೀವಿ ಅಂದರೆ ಮಕ್ಳಿಗೆಲ್ಲ ಕೊಡ್ತೀವಲ್ಲ, ಕೆಮ್ಮು ಕಫ ಬರ್ದೋಗಲಿ ಅಂತ. ಬೆಳ್ಳುಳ್ಳಿನೂ ಅಷ್ಟೇ, ಮೆಣಸಲ್ಲೂ ಅಷ್ಟೇ, ಮತ್ತು ಅರಿಶಿನದಲ್ಲೂ ಅಷ್ಟೇ. ಮತ್ತು ವೀಳ್ಯದೆಲೆನ ಅವ್ರವ್ರ ಇಷ್ಟ, ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಅದೇ ನಮ್ಮ ಪಾಪಗೆ ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು. ನನ್ನ ಮಗ ಇವಾಗ ಕೋಲ್ಡ್ ಕಾಲ ಎಲ್ಲ ಮುಗ್ದು ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಕೊಡ್ತಾಯಿದ್ದೀನಿ. ಹಾಗಾಗಿ ನಾನು ವೀಳ್ಯದೆಲೆ ಎಲ್ಲ, ಆಮೇಲೆ ಕೆಮ್ಮು ಏನೂ ಬರೋಲ್ಲ, ಕಫ ಕಟ್ಕೊಳ್ಳಲ್ಲ ವೀಳ್ಯದೆಲೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ. ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಫಸ್ಟು ಇಟ್ಟಿದ್ನಲ್ಲ, ಅದು ಬಾಣಲಿ, ಇದು ಆ ಬಾಣಲಿಗೆ ಈಗ ಬೆಣ್ಣೆ ಹಾಕಿದ್ನಲ್ಲ, ಫಸ್ಟು ಈ ವಿಡಿಯೋ ಹಾಕ್ಬೇಕಿತ್ತು, ಮಿಸ್ಸಾಗಿ ಅದು ಆ ವಿಡಿಯೋ ಬಂದ್ಬಿಟ್ಟಿದೆ ನೋಡಿ. ಇವಾಗೆಲ್ಲ ಬೆಣ್ಣೆ ಎಲ್ಲ ನಿಧಾನಕ್ಕೆ ಕರ್ತಾ ಗುಳ್ಳೆ ಥರ ಬರ್ತಾಯಿದೆ. ನಾವು ಬೆಣ್ಣೆನ ಕರಗಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಕರಗಿಸಿಟ್ಕೊಂಡ್ರೆ ಆ ಸ್ಮೆಲ್ಲು ಅಷ್ಟೇ ತುಂಬ ಘಮ ಘಮ ಅಂತ ಇರುತ್ತೆ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾವು ಆ ನೀರೆಲ್ಲ, ಬೆಣ್ಣೆ ನೀರು ಇರುತ್ತಲ್ಲ, ಆ ನೀರಂಶ ಎಲ್ಲ ಫುಲ್ಲು ಹಿಂಗೋ ಥರ ಸೀದೋಗೋ ಥರ ಕರಗಿಸ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ನೀಟಾಗಿ ನಾವು ಕರಗಿಸಿಲ್ಲ ಅಂದರೆ ಜಾಸ್ತಿ ದಿನ ಇಡೋಕ್ಕೂ ಆಗೋಲ್ಲ, ಅದು ಸ್ಮೆಲ್ ಬಂದುಬಿಡುತ್ತೆ. ನೀಟಾಗಿ ಕರಗಿಸಿಟ್ಕೊಂಡ್ರೆ ಎಷ್ಟು ದಿನನಾದ್ರು ಇಟ್ಕೊಂಡು ಶೇಖರಣೆ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡಿ. ಇವಾಗ ನಾನು ಬೆಣ್ಣೆ ಒಂದು ಕಡೆ ಕರ್ಗೋಕ್ಕೆ ಇಟ್ಟಿದೆ, ಮತ್ತು ಮೆಂತ್ಯ ಎಲ್ಲ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಮೆಂತ್ಯನೂ ಹುರ್ಕೊಂಡು ಒಂದು ಸೈಡಲ್ಲಿ, ಮತ್ತು ನೋಡಿ ಇವಾಗೆಲ್ಲ ಕುದೀತಾ ಐತೆ. ಕುದಿಬೇಕಾದ್ರೆ ಮೆಂತ್ಯ ಮತ್ತು ಮೆಣಸು, ಬೆಳ್ಳುಳ್ಳಿ ಎಲ್ಲನೂ ಪೌಡ್ರ್ ಮಾಡ್ಕೊಂಡು, ಒಬ್ಬೊಬ್ಬರು ಮಿಕ್ಸಿಲಿ ಪೌಡ್ರ್ ಮಾಡ್ತಾರೆ. ಅದಕ್ಕಿಂತ ನಿಮ್ಮ ಮನೆ ಕುಟಾಣಿಗಳಿದ್ದರೆ ಅದ್ರಲ್ಲಿ ಕುಟ್ಕೊಳ್ಳಿ, ಇಲ್ಲಾಂದರೆ ಒಂದು ಕವರು ಏನಾರು ತೊಗೊಂಡು, ಒಂದು ಕಲ್ಲಂತೂ ಇದ್ದೇ ಇರುತ್ತೆ, ಆ ಕಲ್ಲಿಂದ ಜಜ್ಜಿ ಹಾಕ್ಕೊಳ್ಳಿ. ಆ ಜಜ್ಜೆಲ್ಲ ಹಾಕಿ ನಾನು ಹಿಂಗೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದರೊಳಗೆ ಹಾಕಿದ್ದೀನಿ ನೋಡಿ. ಫುಲ್ ನಮ್ಗೆ ಬೆಣ್ಣೆ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಸುತ್ತ ಗುಳ್ಳೆ ಮೊಟ್ಟೆಗಳೆಲ್ಲ ಕಮ್ಮಿ ಆಯ್ತಾ ಬರುತ್ತಲ್ವ, ಆವಾಗ ಬೆಣ್ಣೆ ಆಗಿದೆ ಅಂತ ಅರ್ಥ. ಅರಿಶಿನ ಪುಡಿ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಆದರೆ ಇದು ಹಸಿನ ಬೆಣ್ಣೆ ಯಾರು ಯೂಸ್ ಮಾಡ್ತಾರೆ ಅವರು ಆ ಕಲರೇ ಸ್ವಲ್ಪ ಅದು ಅರಿಶಿನಗಿರುತ್ತೆ. ಇದು ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ನಾವು ಸ್ವಲ್ಪ ಅಂದರೆ ಜಾಸ್ತಿ ಏನಿಲ್ಲ, ಲೈಟಾಗಿ ಅರಿಶಿನ ಪುಡಿನೂ ಹಾಕೋತೀವಿ. ಅರಿಶಿನ ಪುಡಿನೂ ಅಷ್ಟೇ ಕೆಮ್ಮು ಕಫ ಬರ್ದಂಗೆ, ಗಂಟಲು ಕಿರಿ ಆಗ್ದಂಗೆಲ್ಲ ತಡೆಗಟ್ಟುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ ನೋಡಿ. ಇವಾಗೆಲ್ಲ ಚೆನ್ನಾಗಿ ಕುದೀತಾ ಐತೆ. ಇನ್ನೊಂದು 2 ನಿಮಿಷ ಹೋದರೆ ಬೆಣ್ಣೆಯಿಂದ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಇದನ್ನೆಲ್ಲ ಬೆಣ್ಣೆ ಎಲ್ಲ ನೋಡಿ, ಇವಾಗ ಇನ್ನೇನು ಫೈನಲ್ ಅಂತ ಬಂತು ನೋಡಿ. ಇದು ನೊರೆಲ್ಲ ಕಮ್ಮಿ ಆಯ್ತಾ ಐತೆ. ಮತ್ತು ಬೆಣ್ಣೆ ಶೇಖರಣೆ ಇಸ್ಕೊಂಡು ಎಷ್ಟು ದಿನ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಮತ್ತು ಅಂಗಡಿ ತಂದು ತಿನ್ನೋದ್ಕಿಂತ, ಅಂದರೆ ಹಳ್ಳಿಗಳಲ್ಲಿ 150 ರೂಪಾಯಿ ಆ ಥರ ಇರುತ್ತೆ ಬೆಣ್ಣೆ. ನಾವು ಯಾವಾಗೂ ಊರ ಕಡೆಯಿಂದನೇ ತರಿಸೋದು, ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಕ್ಳಿಗೆ, ಆಮೇಲೆ ಒಬ್ಬೊಬ್ರು ಅಂದ್ಕೋತಾರೆ ಬೆಣ್ಣೆ ತಿನ್ನೋದ್ರಿಂದ, ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ಬಿಡ್ತೀವಿ ಅಂತ. ಎಂಥ ದಪ್ಪನೂ ಆಗೋಲ್ಲ. ನಾನು ಫಸ್ಟ್ ಹಂಗೆ ಅಂದ್ಕೊಂಡು ತುಪ್ಪನೇ ತಿಂತಾಯಿರಲಿಲ್ಲ. ಬಟ್ ಈ ಬೇಸಿಗೆಲಿ ಇವಾಗಂತೂ ತಿಂದೇ ಇರೋದಿಲ್ಲ. ಆಮೇಲೆ ಬಾಣಂತಿ ಟೈಮಲ್ಲೂ ಅಷ್ಟೇ, ನಾನು ಬೇಡ ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತಾರೆ ಅಂತ ಹೇಳ್ತಾಯಿದ್ದೆ. ಆ ಥರ ಏನಿಲ್ಲ ಫ್ರೆಂಡ್ಸ್. ನಾನು
2 ಬಾಣಂತನದಲ್ಲೂ ಸುಮಾರು ತುಪ್ಪ ತಿಂದಿದ್ದೀನಿ. ಆ ಥರ ವೆಯ್ಟ್ ಗೇನ್ ಆಗೋದು ಆ ಥರ ಏನಿಲ್ಲ. ಅದು ನಮ್ಮ ಮೂಳೆಗಳಿಗೆಲ್ಲ ತುಂಬ ಶಕ್ತಿ ಬರುತ್ತೆ ಈ ತುಪ್ಪ ಬೆಣ್ಣೆ ನಾವು ಯೂಸ್ ಮಾಡೋದ್ರಿಂದ. ಪ್ರೆಗ್ನೆಂಟಲ್ಲಂತೂ ಬೆಣ್ಣೆ ತಿಂತಾಯಿದ್ದೆ. ಈಗ ಬಾಣಂತನದಲ್ಲಿ ತುಪ್ಪ ಯೂಸ್ ಮಾಡ್ತೀವಿ, ಅಡುಗೆಗಳ್ಗೂ ಯೂಸ್ ಮಾಡ್ತೀವಿ. ಒಂದು 9 ದಿನ ಆದಮೇಲೆ ನಾವು ಅಡುಗೆಗೂ ಯೂಸ್ ಮಾಡ್ತಾಯಿದ್ದೋ. ಈಗ ಮೊದಲೇ ಟೈಮ್ ನನ್ನ ಮಗುನಿಗೆ ತುಪ್ಪ ಕೊಡ್ತಾ ಇರೋದು. ಇಷ್ಟು ದಿನ ವೆದರ್ ಎಲ್ಲ ಕೋಲ್ಡ್ ಇತ್ತು ಅಂತ ಕೊಟ್ಟಿರಲಿಲ್ಲ. ಇವಾಗ ಫಸ್ಟ್ ಟೈಮಿಂದ ಕೊಡೋಣ ಅಂತ ತರಿಸಿದ್ದೀವಿ. ಮತ್ತು ನೀವು ಈ ವೀಳ್ಯದೆಲೆ ಎಲ್ಲ ಬೇಕು ಅಂದ್ರೆ ಬೇಕಾದ್ರೆ ಅದ್ರೊಳಗೆ ಇಟ್ಕೊಬೋದಿಲ್ಲ ಅಂದರೆ ತೆಗ್ದು ಹಾಕ್ಬಿಡ್ಬೋದು. ಅಂದರೆ ತುಪ್ಪ ಎಲ್ಲ ಆರಿದ್ಮೇಲೆ ಎತ್ಕೊಳ್ಳುತ್ತಲ್ಲ, ಆವಾಗ ಸೋಸ್ಬಿಟ್ಟು ಬೇರೆ ಡಬ್ಬಕ್ಕೆ ಹಾಕ್ಬೇಕಾದ್ರೆ ನೀವು ವೀಳ್ಯದೆಲೆಲ್ಲ ತೆಗ್ದು ಹಾಕ್ಬೋದು. ಓಕೆ ಫ್ರೆಂಡ್ಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ.